ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಫುಟ್ಪಾತ್ ತೆರವಿಗೆ GBA ಕೊಟ್ಟಿರುವಂತ ಡೆಡ್ಲೈನ್ ಮುಕ್ತಾಯ ಆಗಿದೆ. ಜೂನ್ 30ನೇ ತಾರೀಕು ತನಕ ಡೆಡ್ಲೈನ್ ಕೊಟ್ಟಿತ್ತು. ಇವತ್ತು ಜುಲೈ 1ನೇ ತಾರೀಕು ಆಬ್ವಿಯಸ್ಲಿ ಡೆಡ್ಲೈನ್ ಮುಕ್ತಾಯ ಆಗಿದೆ. ಫುಟ್ಪಾತ್ ತೆರವಿಗೆ GBA ಕೊಟ್ಟಂತ ಡೆಡ್ಲೈನ್ ಮುಕ್ತಾಯ ಆಗಿದೆ. ಇಂದಿನಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಶುರು. ಬೆಂಗಳೂರಿನ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆಯಂತೆ ಒತ್ತುವರಿ ತೆರವು. ನೀವೇನಾದರೂ ಫುಟ್ಪಾತನ್ನ ಒತ್ತುವರಿ ಮಾಡ್ಕೊಂಡಿದ್ರೆ, ಅಂಗಡಿ ಮುಗ್ಗಟ್ಟುಗಳನ್ನ ಇಟ್ಕೊಂಡಿದ್ರೆ ಇದರಿಂದ ಇಡೋಂಗಿಲ್ಲ. ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸೋಕೆ ನಿನ್ನೆಯವರೆಗೂ ಗಡುವನ್ನು ಕೊಡಲಾಗಿತ್ತು. ಆ ಸೂಚನೆಯಂತೆ ಈಗ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ GBA. ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸೋಕೆ ನಿನ್ನೆವರೆಗೂ ಗಡುವನ್ನು ಕೊಟ್ಟಿದ್ರು. ಇಂದಿನಿಂದ ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ. ಫುಟ್ಪಾತ್ ಒತ್ತುವರಿಯಿಂದ ಬೆಂಗಳೂರಿನಲ್ಲಿ ಅನೇಕ ಸಮಸ್ಯೆ ಆಗ್ತಾ ಇದೆ. ವಿಧಿ ಇಲ್ಲದೆ ಫುಟ್ಪಾತ್ ಇದ್ರೂ ರಸ್ತೆಗೆ ಬರ್ತಾ ಇದ್ರು ಸಾರ್ವಜನಿಕರು. ಇದರಿಂದಾಗಿ ಅಪಘಾತಗಳು ಸಂಭವಿಸುವಂಥ ಸಾಧ್ಯತೆ ಇತ್ತು. ಹೀಗಾಗಿ ಈಗ ಇವತ್ತಿನಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದನ, ಜೂನ್ 30ನೇ ತಾರೀಕು ತನಕ ಗಡುವಿತ್ತು. ನೀವೇ ಸ್ವಯಂ ಪ್ರೇರಿತರಾಗಿ ಅದನ್ನೆಲ್ಲ ತೆರವುಗೊಳಿಸಿ ಅಂತ. ಬಟ್ ಇವತ್ತಿನಿಂದ ಅವರ ವಿರುದ್ಧ ಕ್ರಮ ಹೇಗಿರುತ್ತೆ ಕಾರ್ಯಾಚರಣೆ? ಎಕ್ಸಾಕ್ಟ್ಲಿ ಮಧುಸೂದನ್, ಇವತ್ತಿನಿಂದ ಸಿಲಿಕಾನ್ ಸಿಟಿಯಲ್ಲಿ JCBಗಳ ಘರ್ಜನೆ ಶುರು ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ನಿನ್ನೆವರೆಗೂ ಕೂಡ ಫುಟ್ಪಾತ್ ನಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಿದ್ದಂತ ಸಾಕಷ್ಟು ಜನರಿಗೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿತ್ತು. ಸರ್ಕಾರ ಕೂಡ ಸೂಚನೆ ಕೊಟ್ಟಿತ್ತು, ನೀವೇ ಸ್ವಯಂ ಪ್ರೇರಿತವಾಗಿ ನಿಮ್ಮ ಅಂಗಡಿ ಮುಂಗಟ್ಟುಗಳನ್ನ ಖಾಲಿ ಮಾಡಿ. ಫುಟ್ಪಾತ್ ಅನ್ನೋದು ಸಾರ್ವಜನಿಕರಿಗೆ ಇರುವಂತಹ ಜಾಗ, ನಿಮ್ಮ ವ್ಯಾಪಾರಕ್ಕೆ ಅಲ್ಲ ಅನ್ನುವಂತ ಮಾತನ್ನ ಹೇಳಿತ್ತು. ಆದ್ರೆ ಅನೇಕ ಭಾಗಗಳಲ್ಲಿ ಯಾರು ಕೂಡ ತೆರವು ಮಾಡಿಲ್ಲ. ಹೀಗಾಗಿ ಇವತ್ತಿನಿಂದ ತೆರವು ಕಾರ್ಯಾಚರಣೆ ಶುರುವಾಗುತ್ತೆ. ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕು. ನಿನ್ನೆ ಸಚಿವ ಕೃಷ್ಣ ಬೈರೇಗೌಡರು ಸಭೆ ಮಾಡಿ, ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ನಾವು ಫುಟ್ಪಾತ್ ಅನ್ನ ತೆರವು ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಬದುಕನ್ನ ಕಟ್ಕೊಂಡಿದೀವಿ ಅಲ್ಲಿ ಅನ್ನುವಂತ ಆಗ್ರಹವನ್ನ ವ್ಯಕ್ತಪಡಿಸಿದಾಗ ಸಚಿವರು ಹೇಳ್ತಾರೆ, ಕೇವಲ ನಗರದ 20% ಅಷ್ಟೇ ನಾವು ತೆರವು ಮಾಡೋದಕ್ಕೆ ಮುಂದಾಗಿದ್ದೀವಿ. ಅಂದ್ರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ನಾವು ತೆರವು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಹೀಗಾಗಿ ನಾವು JCBಗಳನ್ನ ತಂದು ನಾವು ಫುಟ್ಪಾತ್ ಅನ್ನ ಕ್ಲೀನ್ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. JCBಗೆ ಆಗೋ ವೆಚ್ಚವನ್ನ ಕೂಡ ಫುಟ್ಪಾತ್ ಮೇಲೆ ಯಾರು ಅಂಗಡಿ ಇಟ್ಟಿರ್ತಾರೆ ಅವರೇ ಭರಿಸಬೇಕು ಅನ್ನುವಂತ ಖಡಕ್ ಸೂಚನೆಯನ್ನ ಕೊಡಲಾಗಿರುವಂತದ್ದು. ನಿನ್ನೆ ಸಭೆ ಮಾಡಿ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಚಿವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತೀವಿ ಕೆಲವು ಭಾಗಗಳಲ್ಲಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ನಗರದ 8 ಜಂಟಿ ಆಯುಕ್ತರಿಗೆ ಈ ಜವಾಬ್ದಾರಿಯನ್ನ ಕೊಡಲಾಗಿದೆ. ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ತೆರಳಿ ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡಬೇಕು ಅಂತ ಸೂಚನೆ ಕೊಡಲಾಗಿರುವಂತದ್ದು. ಮಧುಸೂದನ್, ಚಂದನ, ಇನ್ನು ಕಾರ್ಯಾಚರಣೆ ಎಷ್ಟು ಗಂಟೆಗೆ ಆರಂಭ ಆಗುವಂತ ಸಾಧ್ಯತೆ ಇದೆ? ಸಿಟಿ ರೌಂಡ್ಸ್ ಯಾರು ಮಾಡ್ತಾರಾ? ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಹೇಗೆ? ಹೌದು, ಖಂಡಿತ. ಅಂದ್ರೆ ನಿನ್ನೆ ಸಚಿವರು ಹೇಳೋ ಪ್ರಕಾರ ನಾನು ಯಾವ ಜಾಗಕ್ಕೆ ಭೇಟಿ ಕೊಡ್ತೀನೋ ಗೊತ್ತಿಲ್ಲ, ಆದ್ರೆ ಖಂಡಿತವಾಗಿಯೂ ಫುಟ್ಪಾತ್ ಒತ್ತುವರಿ ತೆರವು ಎಲ್ಲಿ ನಡೆಯುತ್ತೆ ಅಲ್ಲಿ ಖಂಡಿತ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಅಂದ್ರೆ ಈಗಾಗಲೇ ಕೆಲವು ಗಂಟೆಗಳಲ್ಲಿ ಈ ಒಂದು ಪರಿಶೀಲನಾ ಒಂದು ಕೆಲಸ ಶುರುವಾಗುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಅಂದ್ರೆ ಪ್ರಮುಖ ರಸ್ತೆಗಳು, ಅಂದ್ರೆ ಪ್ರಮುಖವಾಗಿ 2000 ಕಿಲೋಮೀಟರ್ ಫುಟ್ಪಾತ್ ಅನ್ನ ಅಧಿಕಾರಿಗಳು ಮ್ಯಾಪಿಂಗ್ ಅನ್ನ ಮಾಡ್ಕೊಂಡಿರುವಂತದ್ದು. ನಗರದ ಪ್ರಮುಖ ಜಂಕ್ಷನ್ಗಳಿರ್ಬೋದು, ಪ್ರಮುಖ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಬೀದಿ ಬದಿ ವ್ಯಾಪಾರ ನಡೀತಾ ಇದೆ ಅದನ್ನ ತೆರವು ಮಾಡುವಂತ ಕೆಲಸ ಆಗುತ್ತೆ. ಮೊದಲನೇದಾಗಿ ಅವ್ರಿಗೆ ನೋಟಿಸ್ ಕೊಡುವಂತ ಕೆಲಸ ಆಗುತ್ತೆ. ಎರಡನೇದಾಗಿ ಏಕಾಏಕಿ JCBಗಳ ಘರ್ಷಣೆ ಆಗುತ್ತೆ. JCB ಮುಖಾಂತರ ಫುಟ್ಪಾತ್ ಅನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡುವಂತ ಕೆಲಸವನ್ನ, ಅಂದ್ರೆ ಯೋಜನೆಯನ್ನ ಅಧಿಕಾರಿಗಳು ರೂಪಿಸಿಕೊಂಡಿರುವಂತದ್ದು. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.